ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20/11/2025. ಮುರಳಿ ಮಹಾವಾಕ್ಯಗಳು. मीठे बच्चे, बाप आए हैं तुम बच्चों को ಶಾಂತಿ और ಸುಖ का वर्षा देने. ಬಾಬಾ ಬಂದಿರೋದೇ ತಾವು ಮಕ್ಕಳಿಗೆ ಸುಖ ಶಾಂತಿಯ ಆಸ್ತಿಯನ್ನ ಕೊಡುವುದಕ್ಕಾಗಿ. तुम्हारा स्वधर्म ही शांति है, इसीलिए तुम शांति के लिए भटकते नहीं हो. ಬಾಬಾ ಹೇಳ್ತಾರೆ, ಬಾಬಾ ಬಂದಿರೋದೇ ಶಾಂತಿಯ ಆಸ್ತಿ ಕೊಡೋದಕ್ಕಾಗಿ. ನಿಮ್ಮ ಸ್ವಧರ್ಮನೇ ಶಾಂತಿಯಾಗಿದೆ. ಎರಡು ವಿಷಯ ಅಪೋಸಿಟ್ ಇದಾವೆ. ಬಾಬಾ ಬಂದಿರೋದು ಶಾಂತಿ ಆಸ್ತಿ ಕೊಡಲಿಕ್ಕೆ, ಮತ್ತು ನೀವು ಖುದ್ ಇರೋದೇ ನಿಮ್ಮ ಸ್ವಧರ್ಮನೇ ಏನಾಗಿದೆ, ಶಾಂತಿ. ಅಂದ ಮೇಲೆ ಅದಕ್ಕಾಗಿ ನೀವು ಶಾಂತಿಗಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಖುದ್ ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ. ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ ಅಂದ ಮೇಲೆ ಬಾಬಾ ಮತ್ತೆ ಯಾಕೆ ಶಾಂತಿಯನ್ನು ಕೊಡ್ಲಿಕ್ಕೆ ಬಂದರು? ಬಾಬಾ ಶಾಂತಿಯನ್ನು ಕೊಡ್ತಾರತ್ತಂದ್ಮೇಲೆ ಖುದ್ ಆತ್ಮ ಸ್ವಧರ್ಮದಲ್ಲಿ ಇದೆ. ಆತ್ಮದ ಸ್ವಧರ್ಮನೇ ಶಾಂತಿಯಾಗಿದೆ. ಅರ್ಥಾತ್ ಅನಾದಿ ಆತ್ಮನ, ಸತೋಗುಣಿ ಆತ್ಮನ 7 ಗುಣಗಳಲ್ಲಿ ಶಾಂತಿಯು ಒಂದು. ಆತ್ಮದೊಳಗೆ ಶಾಂತಿ ಇಲ್ಲ, ಆತ್ಮನೇ ಶಾಂತಿ ಇದೆ. ಶಾಂತಿಯೇ ಆತ್ಮ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶಾಂತಿ ನಿನ್ನ ಸ್ವಯಂನ ಧರ್ಮ, ಸ್ವಯಂನ ಧಾರಣೆ, ಸ್ವಯಂ ನೀನಿರುವುದೇ ಶಾಂತಿ ಇದೆ. ನೀ ಶಾಂತಿಗಾಗಿ ಬೇಕು ಅಂತ ಅಲೆದಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನೀನೇ ಶಾಂತಿ ಇದಿ, ನೀನೇ ಶಾಂತಿದಿ. ಯು ಆರ್ ಅ ಸೈಲೆನ್ಸ್ ಅಂತಾರೆ ಬಾಬಾ. ಅಂದ ಮೇಲೆ ಶಾಂತಿಯ ಸಲುವಾಗಿ ಇಲ್ಲಿ ಹೋದರೆ ಶಾಂತಿ ಸಿಗ್ತದ, ಇದರಿಂದ ನನಗೆ ಶಾಂತಿ ಅನುಭೂತಿ ಆಗ್ತದನ್ನೋ ಮಾತನೇ ಇಲ್ಲ. ಆದರೆ ಬಾಬಾ ಮತ್ತೆ ಹೇಳ್ತಾರೆ, ನಾನು ನಿಮಗೆ ಶಾಂತಿ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ. ಆತ್ಮ ಸ್ವಧರ್ಮ ಶಾಂತಿದೆ. ಅದನ್ನು ಶಾಂತಿ ಇದ್ದೀನಿ ಅನ್ನುವ ನಾಲೆಜ್ ಆತ್ಮ ಖುದ್ ಮರ್ತಿದೆ. ಆತ್ಮ ಖುದ್ ಸ್ವಯಂ ದ್ವಾಪರ ಯುಗದಲ್ಲಿ ತನ್ನಿಂದ ತಾನು ದೂರಾಗಿ ಮಲ್ಕೊಂಡ್ಬಿಟ್ಟಿದೆ. ಈ ಆತ್ಮನಿಗೆ ಜಾಗೃತ ಮಾಡಲಿಕ್ಕೆ, ಅರ್ಥಾತ್ ಆತ್ಮನ ಮನಸ್ಸಿಗೆ ಜಾಗೃತ ಮಾಡಲಿಕ್ಕೆ ಬಾಬಾ ಶಾಂತಿಯ ಸಂದೇಶ ತಗೊಂಡು ಬಂದಿದ್ದಾರೆ. ಅರ್ಥಾತ್ ನೀ ಯಾರು ಅನ್ನುವ ಮೆಸೇಜ್ ಕೊಡ್ತಾರೆ ಬಾಬಾ. ಜಾಗೃತ ಮಾಡ್ತಾರೆ, ನೀ ಆತ್ಮ ಇದೆ, ನೀ ಶರೀರ ಅಲ್ಲ. ನಾವಿಲ್ಲಿವರೆಗೆ ರೋಲ್ ಅಂತ ತಿಳ್ಕೊಂಡು ರೋಲಲ್ಲಿ ದ್ವಾಪರ ಯುಗದಿಂದ ಅಶಾಂತಿಯಲ್ಲಿ ಮುಳುಗುವುದಿತ್ತು ಪಾರ್ಟ್ ಒಳಗೆ. ಈಗ ಎಷ್ಟೋ ಜನ ಸಿನಿಮಾ ಕ್ಷೇತ್ರದಲ್ಲಿ ನೋಡ್ತೀವಿ, ಅವರು ಮೂಲ ಸ್ವಭಾವದಲ್ಲಿ ಬಹಳ ಶಾಂತ ಇರ್ತಾರೆ. ಆದರೆ ಆ್ಯಕ್ಟಿಂಗಲ್ಲಿ ಕ್ರೋಧ ಮಾಡೋದು, ಆ್ಯಕ್ಟಿಂಗಲ್ಲಿ ದುಃಖಿ ಆಗೋದು, ಅಳೋದು, ಚೀರಾಡೋದು ಮಾಡಬೇಕಾಗ್ತದೆ. ಹಾಗೇನೆ ನಾ ಆತ್ಮ ಸ್ವಯಂ ಶಾಂತಿದ್ದೆ, ಬಟ್ ಪಾರ್ಟ್ ದ್ವಾಪರ ಯುಗದಿಂದ ಅಶಾಂತ ಆಗೋದು ಶುರುವಾಗ್ತದೆ. ಕಲಿಯುಗದಲ್ಲಿ ಪೂರಾ ಅಶಾಂತ ಅಂದಮೇಲೆ ಪಾರ್ಟ್ ಒಳಗೆ ಅಶಾಂತಿಯ ಅನುಭವ ಮಾಡಬೇಕು ಅಂತಂದರೆ ನಾನು ಆತ್ಮ ಶಾಂತಿ ಇದೀನಿ ಅನ್ನೋದು ಮರೆಸಿಸ್ಬೇಕಾಗಿತ್ತು. ಅದಕ್ಕೆ ಡ್ರಾಮಾ ಅನುಸಾರ ಆತ್ಮ ತನ್ನ ಶಾಂತಿಯ ಸ್ವಧರ್ಮವನ್ನು ಮರೀತದೆ. ತನಗೆ ತಾನು ದೇಹ ಅಂತ ತಿಳ್ಕೊಳ್ತದೆ. ದೇಹದೊಳಗಿನ ಅಶಾಂತಿ ನನ್ನ ಅಶಾಂತಿಯ ತಿಳ್ಕೊಂಡು ಅಶಾಂತಿಯ ಅನುಭವವನ್ನು ಮಾಡ್ತದೆ. ಆದರೆ ಬಾಬಾ ಈಗ ನನಗೆ ಇದನ್ನು ತಿಳಿಸ್ಲಿಕ್ಕೆ ಬಂದಿದ್ದಾರೆ, ಮಗು, ರೋಲ್ನಲ್ಲಿರುವ ಅಶಾಂತಿ ನೀನಲ್ಲ. ರೋಲ್ನೊಳಗಿರುವಂತಹ ದುಃಖ ನಿನ್ನ ದುಃಖ ಅಲ್ಲ. ಯಾಕಂದ್ರೆ ನೀ ರೋಲೇ ಅಲ್ಲ. ನೀನು ಈ ರೋಲನ್ನು ಎನರ್ಜಿ ಕೊಡುವಂತಹ, ಈ ರೋಲಿಗೆ ಎನರ್ಜಿ ಕೊಡುವಂತಹ ನಿರಾಕಾರ ಆತ್ಮ ಇದಿ. ಖುದ್ ಸ್ವಯಂ ನೀನು ಶಾಂತಿದೆ ಅನ್ನುವ ಸತ್ಯ ನಾಲೆಜ್ ಬಾಬಾ ನಮಗೆ ಕೊಡ್ತಾರೆ. ಇದೇ ಶಾಂತಿಯ ಆಸ್ತಿ. ಈ ಶಾಂತಿ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಆತ್ಮ ಸ್ವಯಂ ಸ್ವಧರ್ಮದಲ್ಲಿದೆ. ಹೀಗಾಗಿ ಆತ್ಮ ಶಾಂತಿಗಾಗಿ ಎಲ್ಲಿಯೂ ಕೂಡ ಈ ಡ್ರಾಮಾದೊಳಗ ಶಾಂತಿಗಾಗಿ ಅಲೆದಾಡುವ ಅವಶ್ಯಕತೆ ಇಲ್ಲ. प्रश्न, अभी तुम बच्चे 21 जन्मों के लिए अखूट खजानों में वजन करने योग्य बनते हो, क्यों? ಈಗ ತಾವು ಮಕ್ಕಳು 21 ಜನ್ಮಗಳಿಗಾಗಿ ಅಖೂಟ ಖಜಾನೆಗಳಲ್ಲಿ ತೂಕ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರಾಗ್ತೀರಿ, ಹೇಗೆ? ಮಾತ ಏನಿದೆ, 21 ಜನ್ಮ ಅಖೂಟ ಖಜಾನೆಗಳನ್ನ ಇಟ್ಟು ನಿಮ್ಮದು ವಜನ್ ಮಾಡ್ತಾರಂತಾರೆ ಬಾಬಾ. ಹೇಗೆ ತುಲಾಭಾರ ಮಾಡ್ತಾರ. ಒಂದು ಕಡೆಗೆ ಸಂತರನ್ನು ಕೂಡಿಸಿರ್ತಾರ, ಸ್ವಾಮೀಜಿಯವರನ್ನು ಕೂಡಿಸಿರ್ತಾರ. ಇನ್ನೊಂದು ಕಡೆಗೆ ಅವರ ತೂಕದ ಧನ ಧಾನ್ಯ
ಅಥವಾ ಬಂಗಾರ ಅಥವಾ ಬೇರೆ ಬೇರೆ ವಸ್ತುಗಳನ್ನು ಇಟ್ಟು ತೂಕ ಮಾಡ್ತಾರೆ. ಹಾಗೆ ಬಾಬಾ ಅಂತಾರ ನಿಮ್ಮ ಸಮಾನ್ ಅಖೂಟ ಖಜಾನೆಗಳು ಅಂತ ಹೇಳ್ತಾರೆ ಬಾಬಾ. ಹೇಗೆ? क्योंकि बाबा जब नई सृष्टि रचते हैं तब तुम बच्चे उनके मददगार बनते हो. ಯಾಕೆ ಇಷ್ಟು ಯೋಗ್ಯ ಆಗ್ತೀರಿ? ಯಾಕೆ ಈ ಅಖೂಟ ಖಜಾನೆಗಳಿಂದ ಬಾಬಾ ನಮ್ಮದು ತೂಕ ಮಾಡ್ತಾರೆ? ಇಷ್ಟು ದೊಡ್ಡ ಭಾಗ್ಯವಾನ್ರು ನಾವು ಹೇಗಾಗ್ತೀವಿ? ಯಾಕೆ ಅಂದರೆ ಯಾವಾಗ ಈ ಸೃಷ್ಟಿಯ ಮೇಲೆ ಸ್ವಯಂ ಭಗವಂತನ ಪದರಾಮಣಿ ಆಗ್ತದೆ, ಭಗವಂತನ ಮಹಾನ್ ಕಾರ್ಯ, ಈ ಸೃಷ್ಟಿ ಪರಿವರ್ತನೆಯ ಮಹಾನ್ ಕಾರ್ಯದೊಳಗ ಆ ಕಾರ್ಯದಲ್ಲಿ ನೀವು ಸಹಯೋಗಿ ಆಗ್ತೀರಿ ಭಗವಂತಗ. ತೋ ಅಪ್ನಾ ಸಬ್ ಕುಚ್ ಉನ್ಕೆ ಕಾರ್ಯ ಮೇ ಸಫಲ್ ಕರ್ತೆ ಹೋ. ಏನು ಮಾಡ್ತೀರಿ? ನಿಮ್ಮದೆಲ್ಲವನ್ನ ಬಾಬನ್ ಕಾರ್ಯದಲ್ಲಿ ಸಫಲ್ ಮಾಡ್ಕೊಳ್ತೀರಿ. ಸಮಯ, ಸಂಕಲ್ಪ, ಶಕ್ತಿ, ಶ್ವಾಸ, ನಿಮ್ಮ ಭಾವನೆ, ನಿಮ್ಮ ಸಂಕಲ್ಪ ಎಲ್ಲವನ್ನ ಭಗವಂತನ ಕಾರ್ಯದಲ್ಲಿ ತೊಡಗಿಸ್ತೀರಿ. ಅದಕ್ಕಾಗಿ इसलिए बाबा उसके रिटर्न में 21 जन्मों के लिए तुम्हें अखूट खजानों में ऐसा वजन करते हैं जो कभी धन भी नहीं कुटता, दुख भी नहीं आता और अकाले मृत्यु भी नहीं होगी. ಬಾಬಾ ಇಷ್ಟು ಅಖೂಟ, ಎಂದು ಮುಗಿಯಲಾರದಂತಹ ಅಖೂಟ ಖಜಾನೆಗಳಿಂದ ಭರ್ಪೂರ ಮಾಡ್ತಾರೆ. ಆ ಖಜಾನೆಗಳನ್ನು ಇಟ್ಟು ನಮ್ಮನ್ನು ತೂಕ ಮಾಡ್ತಾರೆ. ಬಾಬಾ ಅಂತಾರ ಅಲ್ಲಿ ಧನದ ಕಮ್ಮಿ ಆಗೋದಿಲ್ಲ, ಜ್ಞಾನದ ತಿಳುವಳಿಕೆ, ಧನ ಅರ್ಥಾತ್ ನಾಲೆಜ್ ಅರ್ಥಾತ್ ಸಮಜ್, ಅಲ್ಲಿ ನಿಮಗೆ ತಿಳುವಳಿಕೆ ಕೊರತೆ ಇರೋದಿಲ್ಲ, ದುಃಖ ಬರೋದಿಲ್ಲ, ಅಕಾಲೆ ಮೃತ್ಯು ಆಗೋದಿಲ್ಲ. ರೋಲ್ನಲ್ಲಿ ಸೋಲ್ ಅಂತೂ ಸ್ವಯಂ ನಿರಾಕಾರ ತನ್ನ ಸತೋಪ್ರಧಾನ ಸ್ಮೃತಿಯಲ್ಲಿ, ಸಂಪನ್ನ ಸ್ಮೃತಿಯಲ್ಲಿ ಇರ್ತದ. ರೋಲ್ನಲ್ಲೂ ಕೂಡ ಇಷ್ಟು ಸಂಪನ್ನತೆ ಇರ್ತದ. ಸೊ ಇಷ್ಟೆಲ್ಲ ಸಿಗೋದು ಹೇಗೆ ಅಂತಂದರೆ ಸಂಗಮ ಯುಗದಲ್ಲಿ ಸೃಷ್ಟಿ ಪರಿವರ್ತನೆ ಕಾರ್ಯದಲ್ಲಿ ನೀವು ತಂದೆಗೆ ಸಹಯೋಗಿ ಆಗ್ತೀರಿ. ಹೀಗಾಗಿ ರಿಟರ್ನ್ ಆಗಿ ಬಾಬಾ ತಮಗೆ ಇಷ್ಟು ಭರ್ಪೂರರನ್ನಾಗಿ ಮಾಡ್ತಾರೆ. धारणेಗಾಗಿ मुख्य सार पहला, इन आंखों से शरीर सहित जो दिखाई देता यह सब भस्म हो जाना है. ಈ ಕಣ್ಣುಗಳ ಮೂಲಕ ಏನೆಲ್ಲ ಕಾಣಿಸ್ತಾ ಇದೆ, ಕಣ್ಣಿಗೆ, ಈ ಚರ್ಮದ ರೋಲ್ನ ಕಣ್ಣಿಗೆ, ರೋಲ್ನ ಮನಸ್ಸಿನ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆ, ನನ್ನ ಮಮ್ಮಿ, ನಮ್ಮ ಪಪ್ಪ, ಅಥವಾ ಇದು ನನ್ನ ಆಸ್ತಿ, ನನ್ನ ಪದವಿ, ನಾನು ಕಟ್ಟಿದ್ದು, ನಾನು ಬೆಳೆಸಿದ್ದು, ಅಥವಾ ಏನು ಈ ಜಗತ್ತಿನಲ್ಲಿ ಕಾಣ್ತಾ ಇದೆ ಎಷ್ಟು ದೂರದವರೆಗೆ, ಇದು ಎಲ್ಲವೂ ಸುಟ್ಟು ಭಸ್ಮವಾಗಲಿದೆ ಅಂತಾರೆ ಬಾಬಾ. ಇದೆಲ್ಲ ನಿಮ್ಮ ಎದುರೇ ಸುಟ್ಟು ಭಸ್ಮಾಗಿ ಹೋಗ್ತದೆ. ಇಸಿಲಿ ಅಪನ ಸಬ್ ಕುಚ್ ಸಫಲ್ ಕರ್ನಾ, ಇದೆಲ್ಲ ಸುಟ್ಟು ಹೋಗ್ತದೆ. ಖರೆ ಅದರಿಂದ ತಾವೇನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಅದರ ಸುಟ್ಟು ಹೋಗೋದಂತೂ ಪಕ್ಕ ಅದ. ಅದಕ್ಕಿಂತ ಮೊದಲ ಬಾಬನ್ ಕಾರ್ಯದಲ್ಲಿ ಸಫಲ್ ಮಾಡ್ಕೊಡ್ರಿ ಅಂತ. ಸಫಲ್ ಮಾಡ್ಕೊಳ್ರಿ, ಏನೆಲ್ಲ ಇದೆ ಸಫಲ್ ಮಾಡ್ಕೊಡ್ರಿ. ಯಾಕಂದರೆ ಬಾಬಾ ರಿಟರ್ನ್ ನಿಮಗೆ ಪದಮ ಜಮಾ ಮಾಡಿಸ್ತಾರೆ. सेकेंड पॉइंट, बाबा से पूरा वर्षा लेने के लिए पढ़ाई पढ़नी है. ಬಾಬಾರವರಿಂದ ಪೂರ್ಣ ಆಸ್ತಿ ತಗೊಳ್ಬೇಕು ಅಂದರೆ ಬಾಬಾ ಹೇಳುವ ವಿದ್ಯೆಯನ್ನು ಚೆನ್ನಾಗಿ ಓದಬೇಕಾಗಿದೆ. ಸದಾ अपने लक को स्मृति में रख ब्रह्मांड का विश्व का मालिक बनना है. ಸದಾ ತಮ್ಮ ಒಂದು ಅದೃಷ್ಟವನ್ನು, ತಮ್ಮ ಭಾಗ್ಯವನ್ನು ನೆನಪಿನಲ್ಲಿ ಇಟ್ಕೊಂಡು ಬ್ರಹ್ಮಾಂಡದ ಅಥವಾ ವಿಶ್ವದ ಮಾಲೀಕ ಆಗಬೇಕಾಗಿದೆ. वरदान, वाह ड्रामा वाह की स्मृति से अनेकों की सेवा करने वाले सदा खुशनुमा भव. ವಾಹ ಡ್ರಾಮಾ ವಾಹ, ಈ ಒಂದು ಸ್ಮೃತಿಯಿಂದ ಇದು ಇರುವುದೇ ಡ್ರಾಮಾ ಇದೆ. ಈ ಡ್ರಾಮಾ ಅಂತೂ ಈ ವರ್ತಮಾನ ಸಮಯದಲ್ಲಿ ಏನೆಲ್ಲ ನಡೀತಾ ಇದೆ ಇದರ ಹಿಂದೆ ಬಹಳ ಕಲ್ಯಾಣ ಇದೆ. ಯಾಕೆಂದರೆ ಸ್ವಯಂ ಕಲ್ಯಾಣಕಾರಿ ತಂದೆ ಈ ಕಲ್ಯಾಣದ ರಹಸ್ಯವನ್ನು ತಿಳಿಸಿದ್ದಾರೆ. ಪ್ರತಿ ಘಟನೆ, ಪ್ರತಿ ಮಾತಿನ ಹಿಂದೆ, ಪ್ರತಿ ದೃಶ್ಯದ ಹಿಂದೆ ಕಲ್ಯಾಣ ಇದೆ. ಅಂದ ಮೇಲೆ ಏನಂತ ಹಾಡಬೇಕು, ಏನಂತ ಅನುಭವ ಮಾಡಬೇಕಿದೆ? ವಾಹ ಡ್ರಾಮಾ ವಾಹ. ಈ ಸ್ಮೃತಿಯಿಂದ ಅನೇಕರ ಸೇವೆಯನ್ನು ಮಾಡುವಂತಹ ಸದಾ ಖುಷ್ನುಮ ಭವ. ಈ ಡ್ರಾಮಾ, इस ड्रामा के कोई भी सीन देखते हुए वाह ड्रामा वाह की स्मृति रहे तो कभी भी घबराएंगे नहीं. ಈ ಬಾಬಾ ಹೇಳ್ತಾರೆ, ಈ ಡ್ರಾಮಾದೊಳಗೆ ನೀವು ಎಂಥ ಸೀನೇ ನೋಡ್ರಿ, ಆಕ್ಸಿಡೆಂಟ್ನ ಸೀನ್ ನೋಡ್ರಿ, ಜಗಳದ ಸೀನ್ ನೋಡ್ರಿ, ಯಾರೋ ಭಾಳ ಈರ್ಷ್ಯ ಪಡ್ತಾ ಇದ್ದಾರೆ, ಯಾರೋ ಭಾಳ ದ್ವೇಷಿಸ್ತಿದ್ದಾರೆ, ಯಾರೋ ಈ ರೋಲ್ನ ಹೆಸರು ಕೆಡಿಸ್ಬೇಕಂತ ಇದ್ದಾರ, ಯಾರೋ ಭಾಳ ಪ್ರೀತಿ ಮಾಡೋರದಾರ, ಭಾಳ ಕೇರ್ ಮಾಡೋರದಾರ. ಎಲ್ಲ ದೃಶ್ಯದ ಹಿಂದೆ ಕಲ್ಯಾಣ ಇದೆ ಅಂತಾರೆ ಬಾಬಾ. ಭಾಳ ದೊಡ್ಡ ಕಲ್ಯಾಣ ಮುಚ್ಕೊಂಡಿದೆ.
ಅಂದಮೇಲೆ ಈ ಡ್ರಾಮಾನ ಡ್ರಾಮಾದ ಬಗ್ಗೆ ನೀವು ಏನಂತ ಅನುಭವ ಮಾಡಬೇಕು? ವಾಹ ಡ್ರಾಮಾ ವಾಹ. ಈ ಸ್ಮೃತಿ ಇತ್ತು ಅಂದರೆ ಎಂದಿಗೂ ಗಾಬರಿ ಆಗೋದಿಲ್ಲ. ಡ್ರಾಮಾದಲ್ಲಿ ರೋಲ್ನಲ್ಲಿ ಲಾಸ್ ಆಗೋದಿದೆ, ಈ ರೋಲಿಗೆ ಈ ಪಾತ್ರಕ್ಕೆ ಯಾರೋ ಬಹಳಷ್ಟು ಬೈತಾರ ಬಾಬಾ ಅಂತಾರ ನೀವು ಗಾಬರಿ ಯಾಕಾಗ್ತೀರಿ? ಯಾಕಂದ್ರೆ ಇದೆಲ್ಲ ಸಿನಿಮಾದೊಳಗ ಖೇಲೊಳಗೆ ನಡೀತಾ ಇದೆ. ಯಾಕೆ ಅಂದ್ರೆ ಡ್ರಾಮಾ ಕಾ ನಾಲೆಜ್ ಮಿಲಾ ಈ ವರ್ತಮಾನ ಸಮಯ ಕಲ್ಯಾಣಕಾರಿ ಯುಗ ಹೇ. ಯಾಕೆ ಗಾಬರಿ ಆಗಬೇಡಿ ಅಂತ ಹೇಳ್ತಾರೆ ಬಾಬಾ? ಹಂಗೆ ನೋಡಿದ್ರೆ ಸೀನ್ ಗಾಬರಿ ಆಗುವಂಥದ್ದಿದೆ. ಯಾಕೆ ಅಂದ್ರೆ ಇದು ಡ್ರಾಮಾ ಇದೆ, ಇದೆಲ್ಲ ಘಟನೆ ಎಲ್ಲಿ ಘಟಿಸ್ತಾ ಇದೆ? ಡ್ರಾಮಾದೊಳಗ. ಅಂದ ಮೇಲೆ ಡ್ರಾಮಾದ ಜ್ಞಾನ ನಿಮ್ಗೆ ಸಿಕ್ಬಿಟ್ಟಿದೆಯಲ್ಲ. ಅಂದಮೇಲೆ ವರ್ತಮಾನ ಸಮಯ ಯುಗನೇ ಕಲ್ಯಾಣಕಾರಿ ಯುಗ ಇದೆ. ಈ ಯುಗದೊಳಗ ಸಂಗಮ ಯುಗದಲ್ಲಿ ಅನೇಕರು ಈಗೂ ಕೂಡ ಬ್ರಹ್ಮಕುಮಾರ್ ಕುಮಾರಿಯರು, ಸೀನಿಯರ್ಸ್, ಜೂನಿಯರ್ಸ್ ಪ್ರತಿಯೊಬ್ಬರು ಕೂಡ ಅದು ಬಾಬನ್ ಸೇವಾ ಕೇಂದ್ರದ ಕಾರ್ಯಗಳಿದ್ರೂ ಕೂಡ ತಿಥಿ ನೋಡ್ತಾರ, ಮುಹೂರ್ತ ನೋಡ್ತಾರ. ಯಾಕೆ ಅಂದರೆ ಬಹುಶಃ ಇದು ಡ್ರಾಮಾನ ಖರೆ ಅಂತ ತಿಳ್ಕೊತಾರ. ಆದರೆ ಬಾಬಾ ಅಂತಾರ ಇದು ಡ್ರಾಮಾ ಇದೆ. ಈ ಡ್ರಾಮಾ ಇದ್ರೂ ಕೂಡ ಡ್ರಾಮಾದೊಳಗಿನ ಪ್ರತಿ ಘಟನೆ ಮತ್ತು ಸೀನ್ ಹಿಂದೇನಿದೆಯಲ್ಲ ಕಲ್ಯಾಣನೇ ಇದೆ ಅಂತಾರೆ ಬಾಬಾ. ಒಳ್ಳೇದೇ ಇದೆ, ಆ ಒಳ್ಳೇದನ್ನೇ ನೋಡು ಅಂತಾರೆ ಬಾಬಾ. ಇಸ್ಮೆ ಜೋ ಭಿ ದೃಶ್ಯ ಸಾಮ್ನೆ ಆತಾ ಹೇ. ಈ ನಾಟಕದಲ್ಲಿ ಭಯಾನಕ ದೃಶ್ಯ, ಬಹಳ ನೋವಿನ ದೃಶ್ಯಗಳು, ಹಾನಿಯ ದೃಶ್ಯಗಳು, ಅಪಮಾನದ ದೃಶ್ಯಗಳು ಬರ್ತಾವ. ಆದರೆ ಅದ್ರ ಹಿಂದನೂ ಕಲ್ಯಾಣ ತುಂಬಿದೆ. ಎಷ್ಟು ಸುಂದರ ಮಾತು! ಎಷ್ಟೇ ದುಃಖದ ಸೀನ್, ಕಲ್ಯಾಣದ ಸೀನ್ ಅಂತ ಅನಿಸ್ತದ ಮ್ಯಾಲೆ ನೋಡಿದ್ರ ಹಿಂದೇನೋ ಕಲ್ಯಾಣ ಅವಶ್ಯ ಇದೆ ಅಂತಾರೆ ಬಾಬಾ. वर्तमान में कल्याण दिखाई न भी दे लेकिन भविष्य में समाये हुआ कल्याण प्रत्यक्ष हो जाएगा. अंडरलाइन ಬಹಳ ಸುಂದರ ಮಾತು, ಮಹಾವಾಕ್ಯ. ಭಲೆ ಮಕ್ಕಳೇ, ನಿಮಗೆ ಆ ಕಲ್ಯಾಣವನ್ನು ನೋಡುವಂಥ ದಿವ್ಯ ದೃಷ್ಟಿ ಈಗ ತೀಕ್ಷ್ಣಿಲ್ಲ ಅಂತಂದ್ರ ನಿಮಗೆ ಭಲೆ ಈಗ ಕಲ್ಯಾಣ ಕಾಣಲಿ, ಅದ್ರಾಗ ಲಾಸ್ ಭಾಳ ಇದೆ, ಇದು ಭಾಳ ದುಃಖ ಐತ್ರಿ, ನಮ್ಗೆ ಭಾಳ ಕೆಟ್ಟ ಅನಿಸ್ತ್ರಿ ಅಂತೀವಿ, ಇವ್ರು ನಮಗೆ ಭಾಳ ಹಿಂಗೆ ಮಾಡಿದ್ರು ಅಂತ. ಆದರೆ ನಿಮ್ಗೆ ಹಿಂಗೆ ಭಲೆ ಅನಿಸ್ಬೋದು. ಒಂದಿಲ್ಲ ಒಂದು ದಿನ ಭವಿಷ್ಯದಲ್ಲಿ ನಿಮಗೆ ಅದ್ರ ಹಿಂದನೂ ಕಲ್ಯಾಣ ಇತ್ತು. ಅಂದರೆ ಒಬ್ಬರು ಜೀವನದೊಳಗೆ ಒಬ್ಬರ ಜೊತೆಗೆ ನಮ್ಗೆ ಹೀಗೆ ನಡೀತ್ರಿ, ಹಿಂಗೆ ಘಟಿಸ್ತ್ರಿ, ಅವ್ರು ಹಿಂಗೆ ಅಂದರು, ಹಿಂಗೆ ಮಾಡಿದ್ರು, ಹಿಂಗೆಲ್ಲ ಆಯಿತು, ಒಡೀತು. ಬಾಬಾ ಅಂತಾರ ಎಲ್ಲ ದೃಶ್ಯದ ಹಿಂದೆ ಕಲ್ಯಾಣ ಅದಲ್ಲ, ಅದು ಒಂದಿಲ್ಲ ಒಂದು ದಿನ ನಿಮಗೆ ಗೊತ್ತಾಗ್ತದೆ. ಒಂದಿಲ್ಲ ಒಂದು ದಿನ ಡ್ರಾಮಾ ನಿಮಗೆ ತೋರಿಸ್ತದಂತಾರೆ ಬಾಬಾ, ರೋಲ್ನ ಎದುರುಗಡೆ ತೋರಿಸ್ತದ. तो वाह ड्रामा के वाह की स्मृति से सदा खुशनुमा रहेंगे. ಬಾಬಾ ಹೇಳ್ತಾರೆ, ಬಾಬಾ ಮುಂದೊಂದಿನ ತೋರಿಸಿದಾಗೆ ಅದು ನಮ್ಗೆ ಕಲ್ಯಾಣ ಅಲ್ಲ, ಕಲ್ಯಾಣಕಾರಿ. ಬಾಬಾ ಸತ್ಯ ತಂದೆ ನಮಗೆ ಹೇಳಿದ ಮೇಲೆ ನನಗೆ ಈಗಲೇ ಆ ದೃಶ್ಯದ ಹಿಂದೆ, ಕಲ್ಯಾಣದ ದೃಶ್ಯದ ಹಿಂದೆ ಕಲ್ಯಾಣ ಇದೆ ಅನ್ನೋದು ನನಗೆ ಬಾಬಾ ತೋರಿಸ್ಬೇಕಾಗಿಲ್ಲ. ನನಗೆ ಬಾಬನ ಮೇಲೆ ವಿಶ್ವಾಸ ಇರೋದ್ರಿಂದ ನಾನು ಇದೇ ಅನುಭವ ಮಾಡಬೇಕು, ಇದೆಲ್ಲದರಿಂದ ಕಲ್ಯಾಣ ಇದೆ ಅಂದಮೇಲೆ ಬಾಬಾ ಅಂತಾರ ಅದಕ್ಕೆ ಯಾರಿಗೆ ಕಲ್ಯಾಣ ಇದೆ ಅಂತ ಅನ್ಕೋತಾರಲ್ಲ ಅವ್ರು ಮಾತ್ರ ಈ ಹಾಡು ಹೇಳ್ತಾರೆ, ವಾಹ ಡ್ರಾಮಾ ವಾಹ. ಇಲ್ಲ ಅಂದ್ರೆ ಬರೋದಿಲ್ಲ. ಏನು ಹಣೆ ಬರಹ, ಏನು ನಮ್ಮದು, ಏನೈತಿ ಬಿಡು, ಏನು ಬರೀ ಈ ಜೀವನ ಪೂರ್ತಿ ಇದನ್ನೇ ನೋಡಿದ್ವಿ, ಇನ್ನ ಎಂದರೆ ನಮ್ಗೆ ಸುಖ ಸಿಗ್ತದ, ಎಂದರೆ ಚಲೋ ಆಗ್ತದ, ಎಂದರೆ ಎಲ್ಲರೂ ಸರಿ ಆಗ್ತಾರ ಅಂತ ಹೀಗೆ ಅನ್ಕೋತಾರೆ. ಯಾರು ಡ್ರಾಮಾದ ರಹಸ್ಯ ತಿಳಿದೇ ಇರೋರು, ಮೂರನೇ ನೇತ್ರದ ಉಪಯೋಗ ಮಾಡದೇ ಇರುವಂಥವ್ರು ಬಾಬನ ಮಕ್ಕಳಾಗಿಯೂ ಕೂಡ. ಆದರೆ ಯಾರಿಗೆ ಡ್ರಾಮಾ ನಾಲೆಜ್ ಪೂರ್ಣ ಗೊತ್ತಿದೆಯೋ ಅವರಿಗೆ ಜರೂರು ಈ ಸ್ಮೃತಿ ಇದೆ, ಅದಕ್ಕೆ ಬಹಳ ಖುಷಿಯಿಂದ ಇರ್ತಾರೆ. ಪುರುಷಾರ್ಥದಲ್ಲಿ ಎಂದು ಉದಾಸ ಆಗೋದಿಲ್ಲ. ಎಷ್ಟು ಮಾಡಿ ಏನದ ಅಂತ ಅವ್ರು ಎಂದಿಗೂ ಉದಾಸರು ಆಗೋದಿಲ್ಲ. ಸ್ವತಃ ಆಪ್ ದ್ವಾರ ಅನೇಕೋಂ ಕಿ ಸೇವಾ ಹೋತಿ रहेगी. ಬಾಬಾ ಹೇಳ್ತಾರೆ ಸ್ವತಃ ನಿಮ್ಮ ಮೂಲಕ. ಯಾಕಂದರೆ ಯಾರು ಈ ಡ್ರಾಮಾ ಅಂತ ತಿಳ್ಕೊಂಡು ಎಲ್ಲರೊಳಗೆ ಆತ್ಮ ನೋಡ್ತಾರೋ ಅವಶ್ಯವಾಗಿ ಅವರಿಂದ ಗುಪ್ತ ಸೇವಾ ನಿರಂತರ ಆಗ್ತಾನೆ ಇರ್ತದಂತಾರೆ ಬಾಬಾ. ಸ್ಲೋಗನ್, ಶಾಂತಿ ಕಿ ಶಕ್ತಿ ಹಿ ಮನ್ಸಾ ಸೇವಾ ಕಾ ಸಹಜ ಸಾಧನ ಹೇ. ಶಾಂತಿಯ ಶಕ್ತಿಯೇ ಮನ್ಸಾ ಸೇವೆಯ ಸಹಜ ಸಾಧನ ಆಗಿದೆ. ಮನಸ್ಸಿನ ಮೂಲಕ, ಸಂಕಲ್ಪಗಳ ಮೂಲಕ ಸೇವೆ ಮಾಡಬೇಕಂದ್ರೆ ಒಂದು ಸಾಧನ ಬೇಕು. ಏನದು? ಸೈಲೆನ್ಸ್ ಪವರ್. ಸೈಲೆನ್ಸ್ ಪವರ್ ಅಂದರೆ ಪಾಸ್ಟಲ್ಲಿ ಮಾತಿದೆ, ಭಲೇ ಅದು ಬ್ರಹ್ಮಕುಮಾರಿ ಜೀವನದ ಮಾತೇ ಇರಲಿ, ಪಾಸ್ಟ್ ಅಂದರೆ ಪಾಸ್ಟ್, ಅದರಲ್ಲಿ ಸ್ಟೋರಿ ಇದೆ. ಫ್ಯೂಚರಲ್ಲೂ ಕೂಡ ಸ್ಟೋರಿ ಇದೆ. ಈ ಏನು ಪ್ರೆಸೆನ್ಸ್ ಇದೆಯಲ್ಲ, ಈ ಪ್ರೆಸೆಂಟ್ ಟೈಮ್, ಈ ಕ್ಷಣ, ಜಸ್ಟ್ ಪಾಸ್, ಒಂದು ಸೆಕೆಂಡ್, ಇದು ಸೈಲೆನ್ಸ್.
ನಾ ಪಾಸ್ಟಲ್ಲೂ ಇಲ್ಲ, ಫ್ಯೂಚರಿಗೂ ಹೋಗಿಲ್ಲ. ಈ ಕ್ಷಣ ಸೈಲೆನ್ಸ್. ಬಾಬಾ ಅಂತಾರ ಶಾಂತಿಯ ಶಕ್ತಿ ಈ ಒಂದು ಸೈಲೆನ್ಸೇ ಮನಸ್ಸಿನ ಮೂಲಕ ಸೇವೆ ಮಾಡಲಿಕ್ಕೆ ಆಧಾರ ಆಗಿದೆ. ಎಲ್ಲಿ ಶಾಂತಿ ಇದೆ, ಶಕ್ತಿ ಇದೆ, ಅಲ್ಲಿ ಸಂತುಷ್ಟತೆ ಇದೆ. ಎಲ್ಲಿ ಶಾಂತಿ ಇದೆ, ಎಲ್ಲಿ ಶಕ್ತಿ ಇದೆ, ಅಲ್ಲಿ ಸಂತುಷ್ಟತೆ ಇದೆ. ಅವ್ಯಕ್ತಿಶಾರೆ ಶರೀರಿ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನ ಹೆಚ್ಚಿಸಿಕೊಳ್ರಿ. ಎಷ್ಟೆಷ್ಟು ಅವ್ಯಕ್ತ ಪ್ರಕಾಶದ ಸ್ಥಿತಿಯಲ್ಲಿ ಸ್ಥಿತಾಗ್ತೀರಿ. ಅವ್ಯಕ್ತ ಪ್ರಕಾಶ ಅಂದರೆ ಶರೀರದಿಂದ ಡಿಟ್ಯಾಚ್, ಮನಸ್ಸಿನಿಂದ ತಯಾರಾಗಿರುವಂಥ ಸೂಕ್ಷ್ಮ ಶರೀರ लाइट ना रूपದಲ್ಲಿ ಸ್ಥಿತಾಗ್ತೀರಿ. अपना शरीर से परे का अभ्यास होने के कारण ಅಂದರೆ ಸೂಕ್ಷ್ಮ ಶರೀರದಿಂದಲೂ ಪರೆ ನನ್ನ ಆತ್ಮ ಲೈಟ್ ಇಲ್ಯುಮಿನೇಟ್ ಆ ಪ್ರಕಾಶದ ಅನುಭವ ಮಾಡ್ತೀನಿ. ಈ ಶರೀರದಿಂದ ನ್ಯಾರಾಗುವ ಅಭ್ಯಾಸ ಮಾಡ್ತೀನಿ. ಈ ಕಾರಣದಿಂದ ಯದಿ 2-4 ಮಿನಿಟ್ भी ಅಶರೀರಿ ಬನ್ ಜಾಯಂಗೆ. ಬಹಳ ಸುಂದರ ಮಹಾವಾಕ್ಯ. ಮಗು, ನೀನು ಈ ದೇಹದಿಂದ ನೀನು ಡಿಟ್ಯಾಚ್ ಆಗ್ತಿ. ಈ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ವೇಳೆ 2 ನಿಮಿಷ ಬಿಲ್ಕುಲ್ 2-4 ಮಿನಿಟ್ ಬಾಬಾ ಕೇತೆ 2-4 ಮಿನಿಟ್ ಅಂದರೆ 2 ಅಥವಾ 4 ನಿಮಿಷ ಡಿಟ್ಯಾಚ್ ಆಗಿಬಿಟ್ರಿ ಅಂದರೆ ಅಶರೀರಿ ಆಗಿಬಿಟ್ರಿ ಅಂದರೆ तो मानो जैसे कि 4 घंटे का आराम कर लिया. ಎಷ್ಟು ಸುಂದರ ಮಹಾವಾಕ್ಯ ನೋಡ್ರಿ. ನನಗೆ 8 ತಾಸು ನಿದ್ದೆ ಬೇಕು, ನಾನು ಮತ್ತೆ ಮಧ್ಯಾಹ್ನದಾಗ ಮನ್ಕೋಬೇಕು ಅಂತೀವಿ. ಬಾಬಾ ಹೇಳ್ತಾರೆ ನೀನು ಅಶರೀರಿ ಅಭ್ಯಾಸವನ್ನ 2 ಸೆಕೆಂಡ್ 2 ನಿಮಿಷ ಮಾಡಿದ್ರು ಅದು 4 ಗಂಟೆಯ ನಿದ್ರೆಗೆ ಸಮಾನಾಗಿದೆ ಅಂತಾರೆ ಬಾಬಾ. तो मानो जैसे कि 4 घंटे का आराम कर लिया. ऐसा समय आएगा जो नींद के बजाय 4-5 मिनट अशरीरी बन जाएंगे. ಎಷ್ಟು ಗುಹ್ಯ ಮಾತು. ಮುಂದೊಂದು ದಿನ ಇಂಥ ಸಮಯ ಬರ್ತದೆ ನಿಮ್ಗೆ ಲಾಂಗ್ ಟೈಮ್ ಮನ್ಕೊಳ್ಳಿಕ್ಕೆ ಆಗೋದೇ ಇಲ್ಲ, ಮನ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಜನ. ಏನೋ ಒಂದಿಲ್ಲ ಒಂದು ಕಾರಣದಿಂದ ನಮ್ಮವ್ರಿಗೆ ಆರಾಮ್ ತಪ್ತದ, ಯಾರಿಗಾದ್ರೂ ಆರಾಮ್ ತಪ್ತದ, ಈ ಶರೀರಕ್ಕೆ ಆರಾಮ್ ತಪ್ತದ, ನಿದ್ದೆ ಎಲ್ಲಿ ಮಾಡ್ಲಿಕ್ಕಾಗ್ತದೆ. ಅಂದಮೇಲೆ समय आएगा जो नींद के बजाय 4-5 मिनट शरीर बन जाएंगे. शरीर को आराम मिल जाएगा. 2-3 ನಿಮಿಷ ಶರೀರ ಆಗಿಬಿಟ್ರೆ ಸಾಕು, ಶರೀರಕ್ಕೆ 4 ತಾಸಿಂದು ಆರಾಮ್ ಸಿಕ್ಬಿಡ್ತದೆ ಅಂತಾರೆ ಬಾಬಾ. लाइट स्वरूप के स्मृति को मजबूत करने से हिसाब किताब चुप्तू करने में भी लाइट रूप हो जाएंगे. अंडरलाइन. ಎಷ್ಟು ನಾವು ಲೈಟ್ ರೂಪದಲ್ಲಿ ಸ್ಥಿತ ಆಗ್ತೀವಿ. ದೇವಭಾನದಿಂದ ನನ್ನ ಮೂಲ ಆ ಪ್ರಕಾಶಿತ ಸ್ವಯಂ ಪ್ರಕಾಶಿತ ಆ ಜ್ಯೋತಿರ್ಮಯ ಪ್ರಕಾಶದ ಅನುಭವದಲ್ಲಿ ಅನುಭವ ಮಾಡ್ತೀನಿ ನಾನು. ಈ ಅನುಭವ ಈ ಒಂದು ಮನಸ್ಸಿನ ಭೋಜ ಏನಿದೆ, ಪಾಪದ ಹೊರೆ ಏನಿದೆ, ಅದನ್ನು ತೆಗೆಯುವುದರಲ್ಲೂ ಕೂಡ ಹೆಲ್ಪ್ ಮಾಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೂ ಅಶರೀರಿ ಆಗುವ ಅಭ್ಯಾಸ ಮಾಡ್ರಿ. ಎಷ್ಟೆಷ್ಟು ಈ ಶರೀರದಿಂದ ಪರೆ ಇರ್ತೀರಿ, ನಿಮಗೆ ಈ ಶರೀರದಲ್ಲಿ ಬಂದರೂ ಕೂಡ ಬಹಳಷ್ಟು ಆರಾಮದ ಅನುಭವ ಆಗ್ತದೆ. ಓಂ ಶಾಂತಿ.